ನಗುತ್ತಾ ಕಾಲವನ್ನು ಕಳೆದುಂಟಾದ್ರೆ ಕಷ್ಟ ಪರಿಹಾರ ಆಗುವುದಕ್ಕೆ ಸಾಧ್ಯವಿಲ್ಲ. ಕಷ್ಟ ಪರಿಹಾರ ಮಾಡುವ ಮೂಲಕವಾಗಿ ಉನ್ನತವಾದಂತಹ ದಾರಿಯನ್ನು ಸೂಚಿಸಬೇಕಾದವ ಸತ್ಯಲೋಕದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಸಾಕು. ಹೌದು, ನೀವು ಇಳಿತದಲ್ಲಿ ಬಂದಿದ್ದೀರಿ. ನಮ್ಮ ಅವಸ್ಥೆ ಹಾಗಾಗಿ ಯಾಕೆ? ಸ್ಥಾನ ಪಲ್ಲಟವಾಗಿದೆ. ಸೋಲು. ಹೌದು. ಮೊದಲಾಗಿ ಸೋಲಿಗೆ ಕಾರಣಗಳನ್ನು ಪಟ್ಟಿ ಮಾಡಬೇಕು, ನಿಮ್ಮಿಂದ ತಿದ್ದಿಕೊಳ್ಳಬೇಕು. ಇಲ್ಲದಿದ್ದರೆ ಮತ್ತೆ ಸೋಲಿ. ಈ ಬಾರಿ ಮಾತ್ರ ನಮಗೆ ಸೋಲಾಗುವಾಗ ನೀವು ಮಾಡಬಾರ್ದು. ಹೇಗಾದ್ರೂ ಪೂರ್ಣ ಬಹುಮತದಲ್ಲಿ ನಾವೇ ವಿಜಯವನ್ನು ಸಾಧಿಸಬೇಕು. ಅದು ಹಾಗೆ ಹೇಳೋದು, ಕೊನೆಗೆ ಗೊತ್ತಾಗುದು ಸೋತದ್ದು ನಾವೇ ಅಂತ. ಹಾಗಾಗಬಾರದು ದೇವರೇ. ಈ ಬಾರಿ ಆಗೊಂದು ಆಯ್ತು ಅಂತಾದ್ರೆ ಮತ್ತೆ ಲೋಕದಲ್ಲಿ ಯಾರು ತಲೆ ಎತ್ತಲಿಕ್ಕೆ. ಹೌದಾ? ಹಾಗಾದ್ರೆ ಮೊದಲಾಗಿ ನೀವು ನಿಮ್ಮನ್ನು ತಿದ್ದಿಕೊಳ್ಳಬೇಕು. ಸೋಲು ಯಾಕೆ, ಯಾರಿಂದ? ದುರ್ಬಲನಾದಂತಹ ಮಹಿಷ ಅಧರ್ಮವನ್ನೇ ಮಾಡುತ್ತಾ ಇದ್ದಾನೆ, ಅನ್ಯಾಯವನ್ನೇ ಎಸಗುತ್ತಾ ಇದ್ದಾನೆ. ಧರ್ಮಪೀಠದಲ್ಲಿ ಅಧರ್ಮ ವಿಜೃಂಭಿಸುತ್ತಾ ಉಂಟು. ಎಲ್ಲಿ ನೋಡಿದ್ರು ಉರಿ ಉರಿ ಅಂತ ಬೊಬ್ಬೆ ಹಿಡಿತಾ ಇದ್ದಾನೆ. ಹೌದಾ? ಉರಿ ಹೇಳುವುದಕ್ಕೆ ಕಾರಣ ದುರುಳ ಮಹಿಷ. ಆತನ ವಧೆ ಆದ್ರೆ ಸ್ವಲ್ಪ ತಂಪಾದೀತು. ಅನುಗ್ರಹ ಒಂದು ದಾರಿ ತೋರಿಸ್ತೇನೆ. ಮುಗಿಯಿತಲ್ಲ, ಅಲ್ಲಿಗೆ ಮುಗಿಯಿತು ಅಂತ ಭಾವಿಸಬಾರದು. ನಮ್ಮಲ್ಲಿ ಆಶಾವಾದ ಬೇಕು. ಸೋಲಿಗೆ ಕಾರಣ ಏನು ಎನ್ನುವ ಹಾಗೆ ನಾನೂ ಅರಿತುಕೊಂಡವನೇ ಇದ್ದೇನೆ. ನನ್ನಿಂದಲೇ ವರವನ್ನು ಹೊಂದಿದಂತಹ ಮಹಿಷ ಮತೋನ್ಮತ್ತನಾಗಿ ದೇವಲೋಕವನ್ನೇರಿದನು. ಹಾಗಾದ್ರೆ ನಾವು ಸೋತದ್ದಲ್ಲ, ನೀವು ಸೋಲಿಸಿ. ಹೌದು, ಒಮ್ಮೊಮ್ಮೆ ಸೋಲಿಸಬೇಕಾಗುತ್ತದೆ. ಈ ಕಾಲದಲ್ಲಿ ಒಲಿದು ವರವನ್ನು ಕೊಟ್ಟಂತಹ ನಾನೇ ಅವನನ್ನು ವಧಿಸುವುದಕ್ಕಾಗುವುದಿಲ್ಲ. ಈಗೆಲ್ಲ ಹೇಳಿದ್ರೆ ಹೇಗೆ ದೇವರು? ಎಲ್ಲದಕ್ಕೂ ಪರಿಹಾರ ಸೂಚಿಸುವವ, ಕೊಡುವ ಒಬ್ಬ ಮಾತ್ರ. ಅದು ಯಾರು? ನಿನ್ನ ಬಾಯಿನಲ್ಲೇ ಬರ್ಲಿ ನೋಡುವ. ಏನಾದ್ರೂ ಎಷ್ಟು ಸಮಯ ಇದ್ರೂ ಗೊತ್ತಾಗ್ಲಿಲ್ಲ. ನಮಗೆ ಏನಾದ್ರೂ ಸ್ವಲ್ಪ ತೆಗಿಸಿ ಕೊಡ್ತಾನಂತ ಆದ್ರೆ ಒಬ್ಬನೇ. ಯಾರವ? ಅವ ಇಲ್ಲಿ ಇಲ್ಲ, ವೈಕುಂಠದಲ್ಲಿದ್ದಾನೆ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಇವ ಕಾಣುವುದಿಲ್ವಲ್ಲ. ಬೇಗ ಬಂದಿದ್ದೇವೆ, ಈಗಿಲ್ಲ ಅಂತ ಹೇಳ್ತೀವಿ. ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಲಯದೊಳಗಿಲ್ಲದಿರೆ ಕಳವಳಿಗೆ. ಪುರಹರನೂ ಇಲ್ಲ,
ಎದ್ದೇಳಿ. ಮೊದಲು ಇವರೆಲ್ಲ ನಂಬಿದ್ದು ಈ ನಳಿನ ಕುಮಾರನನ್ನು. ಆ, ಪರಿಹಾರ ಸಿಗುವುದಿಲ್ಲ ಅಂತ ಗೊತ್ತಾಯಿತು. ಆ, ನನಗೆ ಸ್ಥಾನ ಇಲ್ಲದಾಗಲಾಗಿದೆ. ಈಗ ನೀ ಸ್ಥಾನ ಇಲ್ಲದಿದ್ದರೂ ನಿನ್ನ ಸ್ಥಾನಕ್ಕೆ ಬೇಕಾದನ್ನು ಉಳಿಸಿಕೊಳ್ಳಬಲ್ಲೆ. ಉಳಿಸಿಕೊಳ್ಳುವೆವು. ಆ. ಆದರೆ ಆ, ನೀವು ಇಷ್ಟು ಎತ್ತರಕ್ಕೆ ಬಂದು ಕ್ಷೇತ್ರ ಬದಲಾಯಿಸಿಕೊಳ್ಳುತ್ತೀರಿ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಆ, ನಾವು ಕ್ಷೇತ್ರ ಬದಲಾಯಿಸಿದರೂ ಆ ಕ್ಷೇತ್ರದಲ್ಲಿ ನಾವೇನು ಅಂತ ಕಾಣಿಸ್ತೇವೆ. ಅದೇ ಬೇಕಾದದ್ದು. ಆ. ಹಾಗಾಗಿ ಅಲ್ವ ಎಷ್ಟೇ ದೂರ ಆದ್ರೂ ತೊಂದರೆ ಇಲ್ಲ, ನಾವು ಬರ್ತೇವೆ. ಅಲ್ಲ, ನೀವೇನು ಕ್ಷೇತ್ರ ಪರ್ಯಟನೆಗೆ ಹೊರಟದ್ದು ಅಂತ. ಹೌದು, ಮಾಡಲೇಬೇಕಾದಂತಹ ಅನಿವಾರ್ಯ ಕಾರ್ಯವಿದೆ. ಅದರಲ್ಲಿ ದೊಡ್ಡ ವಿಷಯ, ಇಬ್ಬರು ಒಂದೇ ಕ್ಷೇತ್ರದಲ್ಲಿ ಇರ್ತಾರೆ. ಅದೇ ಯಾಕೆ? ಕಾರಣ ಉಂಟು, ಲೋಕಹಿತಾರ್ಥ ಚಿಂತನೆ. ಹಾಗಾಗಿಯೇ ಮುಂಬರಿದು ಬರುತ್ತಾ ಇದ್ದಂತಹ ಕಾಲದಲ್ಲಿ ನಮಗೆ ಉಪಕಾರ ಆದದ್ದು ಒಂದೇ ಒಂದು. ಏನು? ಆಕಾಶವಾಣಿ. ಆ, ಈಗ ಹೌದು, ಭಾರಿ ಪ್ರಚಾರದಲ್ಲಿ. ಭಾರಿ ಪ್ರಚಾರದಲ್ಲಿ ಏನೆಂದು ನೀವು ತುಹಿನಾತಿರಿಯಲ್ಲಿದ್ದೀರಿ ಎನ್ನುವಂತಹ ವಿಚಾರವನ್ನರಿತೆವು. ಸೋತವರೆಲ್ಲವರನ್ನು ಸೇರಿಸಿಕೊಂಡು ಬಂದಿದ್ದೇವೆ. ಗೆಲ್ಲಿಸುವ ಹೊಣೆಗಾರಿಕೆ ಇರುವುದು ನಿಮಗೆ. ದುರುಳನಾದಂತಹ ಮಹಿಷ ಮದೋನ್ಮತ್ತನಾಗಿ ಮೆರೆಯುತ್ತಾ ಇದ್ದಾನೆ. ಅವನನ್ನು ವಧಿಸುವುದಕ್ಕೆ ಒಂದು ದಾರಿ ತೋರಿಸಿ. ಸರಿ ಸರಿ. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ಹೊಮ್ಮಿದ್ದೇನೆ. ಸ್ಥಿತಿ ಲಯಕಾರಿಗಳಿಗೆ ಮಾರಕನಾಗುವ ಋಣಮಹಿಷರ ವಧೆಗಾಗಿ ಅಂಥ ಸತ್ವವನ್ನ ಹೊರಗಡಹಿದ್ದೇನೆ. ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಿಡಹಿದ್ದೇವೆ. ಅದು ಮತ್ತೆ She
ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಕೋಟಿ ದೇವತೆಗಳ ಓಜಸ್ಸು ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗ್ವದ್ವಾರ ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೆ ಘನ ಉದ್ದೇಶವಿದೆಯಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಬರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ ಸುಮನ ಸಂಭ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ಬಲಬಲವುಳ್ಳ ಉಳ ಮಹಿಷನ ಧರ್ಮ ರಕ್ಷಣೆ ಮಹಿಷನ ಮಾದೆಯೇ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ.
ಭಯಭಕ್ತನ್ನು ಕೇಳಿ ನಾವೆಲ್ಲರೂ ದೋಷಮಾನಸರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಾದ ನಮ್ಮ ಧ್ವನಿಗೆ ಧ್ವನಿ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ಬೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದೆನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಮುಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನಾದರೂ ಸೇವೆ ಮಾಡುವುದು ಬೇಡವೇ? ಯಾವ ರೀತಿ? ವನಜನಾಭನು ಕರದ ಚಕ್ರಬಲ ಕಳ ಸಂಹಾರಕ್ಕಾಗಿ ವರ ಸುದರ್ಶನ ವಿನಯದಿನಾರಲಿ ಸುರಪ ಕುಲಿಶ ಬಾಲ ಅನಿಜರು ಶಕ್ತಿಯಾಯುಧಂಗಳ ನುಡಿದು ಮಾತೆಯ ಪದದೊಳಿರಿಸುವುದು ಕಿಸಿರ ಭಯದಿ ಜಯ ಜಯ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈಯುವರೇ ಶ್ರೀದೇವಿ ಕಾಲ್ನಡಿಗೆ ಇಬ್ಬಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ಅದು ಪಂಚಾಸ್ಯನನ್ನೇ ವಾಹನವಾಗಿ